Hi, welcome back to my channel. Myself Nagaraj Karigar, JTO Government ITI ರಿಪ್ಪನ್ಪೇಟೆ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿ ಸಿ ಜನರೇಟರ್ಗೆ ಸಂಬಂಧಪಟ್ಟಂತೆ ಅಂದರೆ ಐ ಟಿ ಐ ಎಲೆಕ್ಟ್ರಿಷಿಯನ್ 2ನೇ ವರ್ಷ ಅಂದರೆ 3rd ಸೆಮ್ ಲೆಕ್ಕ. ಸೊ ಅಲ್ಲಿ ಡಿ ಸಿ ಜನರೇಟರ್ಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಗಳನ್ನು ಬಿಡಿಸ್ತಾ ಬಂದಿದ್ವಿ. ಸೊ ಅದರ ಮುಂದುವರೆದಂತೆ ಇವತ್ತಿನ ದಿನವೂ ಕೂಡ ಡಿ ಸಿ ಜನರೇಟ್ರು ಹಾಗೆ ಡಿ ಸಿ ಮೋಟ್ರಿಗೆ ಸಂಬಂಧಪಟ್ಟಂಥ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಹಾಗಾದರೆ. ಮೊಟ್ಟ ಮೊದಲನೇದಾಗಿ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಇನ್ ಡಿ ಸಿ ಜನರೇಟರ್? ಸೊ ಇಲ್ಲಿ ಆರ್ಮೇಚರ್ ರಿಯಾಕ್ಷನ್ ಬಗ್ಗೆ ನಾವು ಆಲ್ರೆಡಿ ಹಿಂದಿನ ಒಂದು ಕ್ವಶನ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದಕ್ಕೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ. ಏನಾಗುತ್ತೆ ಇಲ್ಲಿ ಆರ್ಮೇಚರ್ ರಿಯಾಕ್ಷನಿಂದಾಗಿ ಏನು ಎಫೆಕ್ಟ್ ಆಗುತ್ತೆ ಅಂತಂದರೆ 4 ಆಪ್ಷನಲ್ಲಿ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸಸ್ ಅಂತ ಹೇಳ್ತದೆ. ಸೊ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸಸ್ ಅಂತ ಹೇಳುತ್ತೆ. ಹಾಗೆ ಔಟ್ಪುಟ್ ವೋಲ್ಟೇಜ್ ಈಸ್ ಪಲ್ಸೇಟಿಂಗ್, ಔಟ್ಪುಟ್ ವೋಲ್ಟೇಜ್ ವಿಲ್ ಬಿಕಮ್ 0 ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದೆ. ಸೊ ಇದರಲ್ಲಿ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಅಂದರೆ ಆರ್ಮೇಚರ್ ರಿಯಾಕ್ಷನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇದೆ, ಇಟ್ ಈಸ್ ಒನ್ ಆಫ್ ದಿ ಡ್ರಾಪ್ ಅಂತ. 2 ಥರದಲ್ಲಿ ವೋಲ್ಟೇಜ್ ಡ್ರಾಪ್ ಆಗ್ತವೆ. ಅದರಲ್ಲಿ ಇದು ಕೂಡ ಒಂದು, ಆರ್ಮೇಚರ್ ರಿಯಾಕ್ಷನ್ ಕೂಡ ಒಂದು ಅಂತ ನಮ್ಗೆ ಗೊತ್ತಿದೆ. ಹಾಗಾದಮೇಲೆ ಔಟ್ಪುಟ್ ವೋಲ್ಟೇಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತೇಳಿ ನಮಗೆ ಗೊತ್ತಿರೋವಂಥದ್ದು. ಸೊ ಆನ್ಸರ್ ಬಿ ಈಸ್ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸಸ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ಯಾಲ್ಕುಲೇಟ್ ದಿ EMF ಜನರೇಟೆಡ್ ಇನ್ ಎ 4-pole DC ಜನರೇಟರ್ ವಿತ್ ಸಿಂಪ್ಲೆಕ್ಸ್ ವೇವ್ ವೌಂಡ್. Armature has 1020 conductors and driven at a speed of 1500 rpm. The flux per pole is 0.007 Webers. ಸೊ ಇಲ್ಲೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಇದೆ ಈ ಕ್ವಶನಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಗೊತ್ತಿದೆ EG ಅಂದರೆ ಜನ್ರೇಟೆಡ್ ವೋಲ್ಟೇಜ್. ಸೊ EM ಜನರೇಟೆಡ್ ಅಂತ ತಕ್ಷಣ ನಾವು ತಕ್ಷಣ ನೆನಪಾಗ್ಬಿಡಬೇಕು ಏನು, EG generated EMF ಅಂತ ಈಸ್ ಈಕ್ವಲ್ ಟು ಫ್ಲಕ್ಸ್ Z N P ಡಿವೈಡೆಡ್ ಬೈ 60 ಇಂಟು A ಅನ್ನೋದು ನಮಗೆ ಗೊತ್ತಿದೆ. ಸೊ ಹಾಗಾದರೆ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಆಯಿತು, ವೆರಿ ಸಿಂಪಲ್. ಅಲ್ಲಿ ನನಗೆ ಫ್ಲಕ್ಸ್ ZNP ಡಿವೈಡೆಡ್ ಬೈ 60 ಇಂಟು A ಅಂತ ಹೇಳಿದ್ರೆ ಫ್ಲಕ್ಸ್ ಗೊತ್ತು 0.007 ಅಂತ. Z ಅಂದರೆ ನಂಬರ್ ಆಫ್ ಕಂಡಕ್ಟರ್ಸ್ ಇನ್ ಆರ್ಮೇಚರ್ ಅಂತ ಗೊತ್ತು, 1020 ಇದ್ದಾವೆ ಅಂತೇಳಿ ಕ್ವಶನ್ ಹೇಳುತ್ತೆ. ಇಲ್ಲಿ ಕಣ್ಣಿದ್ರೆ ಕಾಣಿಸುತ್ತೆ 1020. ಹಾಗೆ ಫ್ಲಕ್ಸ್ ಕಾಣಿಸುತ್ತೆ ಇಲ್ಲಿ 0.007 ವೆಬರ್ಸ್ ಅಂತ. ಹಾಗೆಯೇ ಎನ್ ಅಂತ ಹೇಳಿದ್ರೆ ಸ್ಪೀಡ್ ಅಂತ ಹೇಳ್ತೀವಿ, 1500 RPM ಅಂತ ಇದೆ, ಅಲ್ಲಿಗೆ ಇಂಟು 1500 ಆಗುತ್ತೆ. ಹಾಗೆ ಪಿ ಅಂದರೆ ನಂಬರ್ ಆಫ್ ಪೋಲ್ಸ್ ಇನ್ ಡಿ ಸಿ ಜನರೇಟರ್ ಅಂತ ಹೇಳಿದ್ರೆ ಅಲ್ಲಿ 4 ಪೋಲ್ ಅಂತ ಇದೆ, ಅಲ್ಲಿಗೆ ಇಂಟು 4, ಅಲ್ಲಿಗೆ 0.007 ಇಂಟು 1020 ಇಂಟು 1500 ಇಂಟು 4 ಇಷ್ಟು ಹಾಕಿ ಡಿವೈಡೆಡ್ ಬೈ 60 ಇಂಟು A ಅಂತ ಹೇಳಿದರೆ, ಈಗ 60 ಇಂಟು A ಇಲ್ಲಿ ನಾನು ಮತ್ತೆ ಒಂದು ಸರಿ ನಿಮಗೆ ಇಲ್ಲಿ ಬರೆದ್ಬಿಡ್ತೀನಿ. EB ಅಂದರೆ EG ಜನರೇಟೆಡ್ EMF ಈಸ್ ಈಕ್ವಲ್ ಟು ಫ್ಲಕ್ಸ್ ZNP ಡಿವೈಡೆಡ್ ಬೈ 60 ಇಂಟು A. ಇದೇ ಫಾರ್ಮುಲಾ ಅಷ್ಟೇ. ಈಗ ನಿಮ್ಗೆ ಹೇಳಿದೆ, ಫ್ಲಕ್ಸ್ ಹೇಳಿದೆ, Z ಹೇಳಿದೆ, N ಹೇಳಿದೆ, P ಹೇಳಿದೆ, ಡಿವೈಡೆಡ್ ಬೈ 60 ಇಂಟು A. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ A ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಅಂತ ಹೇಳ್ತೀವಿ. ಈ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕ್ವಶನಲ್ಲಿ ಏನು ಹೇಳಿದೆ ಅಂದರೆ 4-pole DC ಜನರೇಟ್ ಇದೆ, ಸಿಂಪ್ಲೆಕ್ಸ್ ವೇವ್ ವೌಂಡ್ ಇದೆ ಅಂತ. ವೇವ್ ವೌಂಡ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೇ ನಂಬರ್ ಆಫ್ ಪೋಲ್ಸರ ಇರಲಿ ಅದು 2 ಇಂಟು ಫ್ಲಕ್ಸ್ ಆಫ್ ದಿ ವೈಂಡಿಂಗ್ ಅಂತ ಹೇಳ್ತೀವಿ. ದೇರ್ ಈಸ್ ಎ 2 ನಂಬರ್ ಆಫ್ ಪ್ಯಾರಲಲ್ ಪಾತ್. ಸೊ ಅಲ್ಲಿಗೆ 60 ಇಂಟು A ಅಂತ ಹೇಳಿದ್ರೆ 60 ಇಂಟು 2 ಆಗುತ್ತೆ. ಅಲ್ಲಿಗೆ ನೀವು ಕ್ಯಾಲ್ಕುಲೇಟಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಅಲ್ಲಿಗೆ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಏನಾಗುತ್ತೆ, 42,840 ಡಿವೈಡೆಡ್ ಬೈ 120 ಬರುತ್ತೆ. 42,840. ಒನ್ಸ್ ಅಗೇನ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ವ್ಯಾಲ್ಯೂಸ್ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಗೊತ್ತಾಗುತ್ತೆ 42,840
840 ಈ ಥರ ಬರುತ್ತೆ. ಡಿವೈಡೆಡ್ ಬೈ 120 ಅಂದರೆ 60 ಇಂಟು 2 ಅಂದರೆ 120 ಇಷ್ಟು ಬರುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಪಕ್ಕ ಆನ್ಸರ್ ಎಷ್ಟು ಬರುತ್ತೆ ಅಲ್ಲಿ ಅಂದರೆ 357 ವೋಲ್ಟ್ಸ್. ಅಂದರೆ ಆಪ್ಷನ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಎಸ್ ಇದೆ ಅನ್ನೋದಾದರೆ ಏನು ಆನ್ಸರ್ ಅದು? ಸಿ 357 ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಷ್ಟೇ, ವೆರಿ ಸಿಂಪಲ್ ಥಿಂಕ್. ನನಗೆ ಫಾರ್ಮುಲಾ ಗೊತ್ತಿದ್ದರೆ ಸಾಕು. ಈ ಜಿ ಈಸ್ ಈಕ್ವಲ್ ಟು ಫ್ಲಕ್ಸ್ ZNP ಡಿವೈಡೆಡ್ ಬೈ 60 ಇಂಟು ಎ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೌ ದ ಎಫೆಕ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಇನ್ ಲಾರ್ಜ್ DC ಜನರೇಟರ್ಸ್. ಆಲ್ರೆಡಿ ನಮಗೆ ಈ ಕ್ವಶನ್ ಕೂಡ ಡಿಸ್ಕಷನ್ ಆಗಿದೆ. ಯೂಸಿಂಗ್ ಕಾಂಪೆನ್ಸೇಟಿಂಗ್ ವೈಂಡಿಂಗ್, ಪ್ರೊವೈಡಿಂಗ್ ಅಡಿಷನಲ್ ಇಂಟರ್ಪೋಲ್ಸ್, ಇನ್ಕ್ರೀಸಿಂಗ್ ಬ್ರಷ್ ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್, ಆ್ಯಡಿಂಗ್ ರೆಸಿಸ್ಟೆನ್ಸ್ ವೈರ್ಸ್ ವಿತ್ ದಿ ವೈಂಡಿಂಗ್ ಅಂತ 4 ಆಪ್ಷನ್ಸ್ ಇದ್ದಾವೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಏನು ಒಂದು ಆರ್ಮೇಚರ್ ರಿಯಾಕ್ಷನ್ ಅಂತ ಇದೆ ಅದನ್ನು ನ್ಯೂಟ್ರಲೈಸ್ ಮಾಡಬೇಕಾದ್ರೆ ನಾವು ಕಾಂಪೆನ್ಸೇಟಿಂಗ್ ವೈಂಡಿಂಗನ್ನು ಹಾಕ್ತೀವಿ ಅಂತೇಳ್ಬಿಟ್ಟು ಈ ಹಿಂದಿನ ಕ್ವಶನ್ಗಳಲ್ಲೇ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅಲ್ಲಿ ಕಾಂಪೆನ್ಸೇಟಿಂಗ್ ವೈಂಡಿಂಗ್ ಹಾಕಿದರೆ ಆಯಿತು. ಸೊ ಆರ್ಮೇಚರ್ ರಿಯಾಕ್ಷನನ್ನು ನಾವು ನ್ಯೂಟ್ರಲೈಸ್ ಮಾಡ್ಬೋದು. ಆನ್ಸರ್ ಈಸ್ ಎ, ಯೂಸಿಂಗ್ ಕಾಂಪೆನ್ಸೇಟಿಂಗ್ ವೈಂಡಿಂಗ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಎಫೆಕ್ಟ್ ಇನ್ DC ಜನರೇಟರ್ ಇಫ್ ಇಟ್ ಈಸ್ ಕೆಪ್ಟ್ ಐಡಲ್ ಫಾರ್ ಲಾಂಗ್ ಟೈಮ್? ಇದು ಕೂಡ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಒಂದು ಜನ್ರೇಟರ್ನ ಯೂಸೇ ಮಾಡದೆ ವರ್ಷಾನುಗಂಟ್ಲೆ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ? ಇಟ್ಸ್ ಲಾಸಸ್ ಇಟ್ಸ್ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಥವಾ ಲೂಸಸ್ ಇಟ್ಸ್ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತೇಳಿ ಗೊತ್ತಿದೆ ನಮಗೆ. ಸೊ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಲೂಸ್ ಕಳ್ಕೊಳ್ತದೆ ಅಂತ. ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಯಾವಾಗ ಕಳ್ಕೊಳ್ತದೆ ಆಗುತ್ತೆ ಅಂದರೆ ಇದು ಲಾಂಗ್ ಟೈಮ್ ಯೂಸೇ ಮಾಡದೇ ಇದ್ದರೆ ಅಂತ ಬರ್ತದೆ. ಅದಕ್ಕೆ ಇಲ್ಲಿ ಆನ್ಸರು 4 ಆಪ್ಷನ್ ಇದೆ. ಫೀಲ್ಡ್ ಕಾಯಿಲ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ಆರ್ಮೇಚರ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ದ ಆರ್ಮೇಚರ್ ರಿಯಾಕ್ಷನ್, loses its residual magnetism. What is the effect in DC generator if it is kept idle for long time idle ಆಗಿ ಇಟ್ಬಿಟ್ರೆ ದೀರ್ಘಕಾಲದವರೆಗೆ ಹಾಗೆ ಸುಮ್ಮನೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಲೂಸಸ್ ಇಟ್ಸ್ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ಡಿ. ಗೊತ್ತಿರ್ತಕ್ಕಂಥ ಆನ್ಸರು ನಮಗೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಲ್ಲಿಗೆ calculate the induced EMF of 4-pole dynamo having 1000 RPM lap wound and total number of conductors is 600. The flux per pole is 0.064 Weber. ಈಗಷ್ಟೇ ನಾನು ಹೇಳಿದೆ ಈ ಜಿ ಜನರೇಟೆಡ್ ವೋಲ್ಟೇಜ್ ಅದರೇ ಥರದ್ದೇ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್. ಫ್ಲಕ್ಸ್ ZNP ಡಿವೈಡೆಡ್ ಬೈ 60 ಇಂಟು ಎ ಫಾರ್ಮುಲಾ ಅಪ್ಲೈ ಮಾಡೋದು. ವ್ಯತ್ಯಾಸ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಮಾಮೂಲಿ ಗೊತ್ತಿದೆ ನನಗೆ ಫ್ಲಕ್ಸು 0.064 ಕಣ್ಣು ಮುಂದೆ ಕಾಣಿಸುತ್ತೆ ಕ್ವಶನಲ್ಲಿ. ಹಾಗೆಯೇ ನಮ್ಮ Z ಅಂತ ಹೇಳಿದ್ರೆ ನಂಬರ್ ಆಫ್ ಕಂಡಕ್ಟರ್ಸು ಅದೊಂದು 600 ಕಂಡಕ್ಟರ್ ಅಂತ ಇದೆ. ಹಾಗೆ ನನಗೆ 1000 RPM ಅಲ್ಲಿ N ಅಂದರೆ 1000 RPM ಅಲ್ಲಿ ತಿರುಗ್ತಾ ಇದೆ. ಇನ್ನು P ಅಂದರೆ 4 ಪೋಲ್ ಅಂತಲೂ ಗೊತ್ತು. ಇದಿಷ್ಟು ಹಾಕ್ತೀವಿ. ಡಿವೈಡೆಡ್ ಬೈ 60 ಇಂಟು ಎ ಹಾಕಬೇಕಲ್ಲ. 60 ಇಂಟು ಎ ಅಂತ ಹೇಳಿದರೆ ಇಲ್ಲಿ ಏನಿದೆ ವೈಂಡಿಂಗ್ ಬಂದು ಲ್ಯಾಪ್ ವೈಂಡಿಂಗ್ ಇದೆ. ಲ್ಯಾಪ್ ವೈಂಡಿಂಗ್ ಇರೋದ್ರಿಂದ ಇಲ್ಲಿ 4 ಪೋಲ್ ಅಂದರೆ ಲ್ಯಾಪ್ ವೈಂಡಿಂಗಲ್ಲಿ ನಾವೇನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಇಂಟು ಪ್ಲೆಕ್ಸ್ ಆಫ್ ದ ವೈಂಡಿಂಗ್ ಅಂತ ತೊಗೊಳ್ತೀವಿ. ಸೊ ಅಲ್ಲಿಗೆ 4 ಇಂಟು 1 ಆಗುತ್ತೆ. 4 ಇಂಟು 1 ಈಸ್ ಈಕ್ವಲ್ ಟು 4 ಅಂತಲೇ ಲೆಕ್ಕ. ಅಲ್ಲಿ 60 ಇಂಟು 4 ಆಗುತ್ತೆ ಕೆಳಗಡೆ 60 ಇಂಟು 4, ಮೇಲ್ಗಡೆ ವ್ಯಾಲ್ಯೂಸ್ ಎಲ್ಲ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಅಲ್ಲಿಗೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅದರದ್ದು ಅಂತ ನೋಡಿದರೆ ನೀವು ಕ್ಯಾಲ್ಕುಲೇಟ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಫಾರ್ಮುಲಾ ಅಪ್ಲೈ ಮಾಡಿ ಎಕ್ಸಾಕ್ಟ್ಲಿ 640 ವಾಟ್ಸ್ ಬರುತ್ತೆ. ನೋ ಡೌಟ್ ಎಟ್ ಆಲ್. ದ ಆನ್ಸರ್ ಇಸ್ ಡಿ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ವ್ಯಾಲ್ಯೂಸ್ಗಳನ್ನೆಲ್ಲ ಪುಟ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಈಸ್ ದ ಎಫೆಕ್ಟ್ ಆನ್ induced EMF if the main field flux get distorted in DC generator? ಏನು ನಮಗೆ ಮೇನ್ ಫೀಲ್ಡ್ ಫ್ಲಕ್ಸ್ ಇದೆ ಅದೇನಾದರೂ ವಿರೂಪಗೊಂಡ್ರೆ ಅಂದರೆ ಆ ಕಡೆ ಈ ಕಡೆ ಲೀಕೇಜ್ ಆಗೋದು ಅಂತ ಅರ್ಥ. ಆ ಕಡೆ ಈ ಕಡೆ ವಿರೂಪಗೊಂಡ್ರೆ ಏನಾಗುತ್ತೆ? ವೆರಿ ಸಿಂಪಲ್. ನನಗೆ ಫ್ಲಕ್ಸ್ ಎಷ್ಟು ಮ್ಯಾಕ್ಸಿಮಮ್ ಕಟ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇಂಡ್ಯೂಸ್ ಆಗುತ್ತೆ ಅಂತ ಗೊತ್ತೈತಿ. ಇಲ್ಲಿ ಡಿಸಾರ್ಟೆಡ್ ಆಯಿತು ಅಂದರೆ ಆ ಕಡೆ ಈ ಕಡೆ ಹೋಯಿತು ಅಂದರೆ ಫ್ಲಕ್ಸ್, ಸೊ ಅಲ್ಲಿ ಕಟಿಂಗ್ ಫ್ಲಕ್ಸ್ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ಏನಾಗುತ್ತೆ ಅಂತೇಳಿ ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು ಆ್ಯಸ್ ಪರ್ ದಿ ಜನರೇಟರ್ ಪ್ರಿನ್ಸಿಪಲ್ ಮೇಲೆ. ಸೊ ಇಲ್ಲೇನು ಹೇಳುತ್ತೆ?
ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ಕ್ರೀಸಸ್ ಅನ್ನುತ್ತೆ, ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಕ್ರೀಸಸ್, ನೋ ಚೇಂಜ್ ಇನ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಇಂಡ್ಯೂಸ್ಡ್ ಇ ಎಮ್ ಎಫ್ ಬಿಕಮ್ಸ್ 0 ಅಂತ 4 ಆಪ್ಷನ್ಸ್ ಇದೆ. ಸೊ ನಮಗೆ ಅಲ್ಲಿ ಗೊತ್ತಾಗಿಬಿಡುತ್ತೆ, ಆ ಕಡೆ ಮೇನ್ ಫೀಲ್ಡ್ ಫ್ಲಕ್ಸ್ ವಿರೂಪಗೊಂಡ್ರೆ ನಮಗೆ ಏನಾಗುತ್ತೆ, ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೊ ಆನ್ಸರ್ ಈಸ್ ಬಿ, ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಕಾಸ್ ಫಾರ್ ಹೆವಿ ಸ್ಪಾರ್ಕಿಂಗ್ ಇನ್ ಬ್ರಷಸ್ ಆಫ್ ಡಿ ಸಿ ಜನರೇಟರ್? ಸಮ್ಟೈಮ್ಸ್ ನಾವು ಹೇಳಿದ್ವಿ ಡಿ ಸಿ ಜನ್ರೇಟರ್ನ ಕಾಮುಟೇಟ್ರ್ ಇದೆಯಲ್ಲ, ಆ ಕಾಮುಟೇಟ್ರ್ ಬ್ರಷಸ್ ಏನು ಬರುತ್ತೆ, ಆ ಬ್ರಷ್ಗಳ ಹತ್ರ ಸಾಮಾನ್ಯವಾಗಿ ಬ್ರಷ್ ಪ್ಲೇಸಲ್ಲಿ ಏನಾಗುತ್ತೆ, ಸ್ಪಾರ್ಕಿಂಗ್ ಜಾಸ್ತಿ ಬರ್ತದೆ. ಅದಕ್ಕೊಂದು ಮೇನ್ ಕಾರಣ ಇದೆ. ಆ ಸ್ಪಾರ್ಕ್ ಜಾಸ್ತಿ ಬರೋದಕ್ಕೆ ರೀಸನ್ ಹೆವಿ ಸ್ಪಾರ್ಕಿಂಗ್ ಇನ್ ಬ್ರಷಸ್ ಆಫ್ ಡಿ ಸಿ ಜನರೇಟರ್, ದೇರ್ ಈಸ್ ಎ ಕಾಸಸ್. ಹಾಗಾದ್ರೆ ಏನದು? ಶಾರ್ಟ್ ಸರ್ಕ್ಯೂಟ್ ಇನ್ ಫೀಲ್ಡ್ ವೈಂಡಿಂಗ್ ಅಂತ ಹೇಳ್ತದೆ ಒಂದು, ಮತ್ತೊಂದು ಶಾರ್ಟ್ ಸರ್ಕ್ಯೂಟ್ ಇನ್ ಆರ್ಮೇಚರ್ ವೈಂಡಿಂಗ್, MNA ಆ್ಯಂಡ್ GNA ಪೊಸಿಷನ್ ಚೇಂಜ್ಡ್ ಅಂತ ಒಂದಿದ್ರೆ, ಮತ್ತೊಂದು ಟೂ ಮಚ್ ಸ್ಪ್ರಿಂಗ್ ಟೆನ್ಷನ್ ಅಟ್ ಬ್ರಷ್ ಅಂತ ಹೇಳಿದೆ. ಹಾಗಾದರೆ ಆಪ್ಷನ್ಸ್ ಇಲ್ಲಿ ಏನು, ಆನ್ಸರ್ ಏನು ಅಂತ ನೋಡೋದಾದರೆ ನಮಗೆ ಗೊತ್ತಿದೆ. ಇಲ್ಲಿ MNA ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಸ್ ಅಂತ ಒಂದು, ಮತ್ತೊಂದು GNA ಜಿಯೋಮೆಟ್ರಿಕಲ್ ನ್ಯೂಟ್ರಲ್ ಆಕ್ಸಸ್ ಅಂತ ಒಂದು, ಎರಡು ಬರುತ್ತೆ. ಇದು ಏನಪ್ಪ ಅಂತ ಹೇಳಿದರೆ, ಏನು ನಮ್ಮ ಫೀಲ್ಡ್ನ ಫ್ಲಕ್ಸು ಮತ್ತು ಆರ್ಮೇಚರ್ನ ಫ್ಲಕ್ಸು ಏನು ಒಂದು ಕ್ರಾಸ್ ಲಿಂಕೇಜ್ ಆಗುತ್ತೆ, ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಆಗುತ್ತೆ. ಆ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ನಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಅಲ್ಲಿ. ಸೊ ಏನಾಗ್ಬೋದು ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಡ್ರಾಯಿಂಗ್ ನೆನಪಿರಬಹುದು. ಏನಪ್ಪ ಅಂತ ಹೇಳಿದ್ರೆ, ಸೊ ಈ ರೀತಿ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ ನಮಗೆ ಫ್ಲಕ್ಸ್ ಮೊದಲು ಹೆಂಗಿರುತ್ತೆ, ಹಿಂಗೆ ನೇರವಾಗಿ ಇರುತ್ತೆ ಇಲ್ಲಿ. ಸೊ ಯಾವಾಗ ಬರೀ ಫೀಲ್ಡ್ ಫ್ಲಕ್ಸ್ ಇತ್ತು ಅಂದರೆ, ಅದೇ ನಮ್ಮ ಒಳಗಡೆ ಆರ್ಮೇಚರ್ದು ಫ್ಲಕ್ಸ್ ಪ್ರೊಡ್ಯೂಸ್ ಆಗೋ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಮಗೆ ಇಲ್ಲಿ ಕಡಿಮೆ ಫ್ಲಕ್ಸ್ ಆಗುತ್ತೆ, ಈ ಸೈಡಲ್ಲಿ ಜಾಸ್ತಿ ಫ್ಲಕ್ಸ್ ಆಗಿಬಿಡುತ್ತೆ. ಎಲ್ಲಿ ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮ ಫೀಲ್ಡ್ ಫ್ಲಕ್ಸಲ್ಲಿ ಒಂದು ಕಡೆ ಹೆಚ್ಚಾಗುತ್ತೆ. ಎಲ್ಲ ಹೆಚ್ಚಾಗುತ್ತೆ ನೋಡಿ. ಸೊ ಈ ರೀತಿ ಬರಿತೀನಿ. ಸೊ ಈ ಕಡೆಗೆ ಹೆಚ್ಚಾಗುತ್ತೆ ಫ್ಲಕ್ಸ್, ಈ ಕಡೆ ಕಡಿಮೆ ಆಗುತ್ತೆ. ಹಾಗೆಯೇ ಬಂದು ಈ ಕಡೆಗೆ ಹೆಚ್ಚಾಗುತ್ತೆ ಮತ್ತು ಈ ಕಡೆಗೆ ಕಡಿಮೆ ಆಗುತ್ತೆ. ನಾವು ಇದನ್ನೇನಂತೀವಿ, ಇಲ್ಲಿ TPT ಟ್ರಯಲಿಂಗ್ ಪೋಲ್ ಟೇಪ್ ಅಂತ ಗೊತ್ತಿದೆ ನಮಗೆ. ಸೊ ಇಲ್ಲಿ TPT ಇಲ್ಲಿ ಬರುತ್ತೆ, TPT ಇಲ್ಲಿ ನಮಗೇನು ಬರುತ್ತೆ, LPT ಬರುತ್ತೆ, ಹೌದಾ? ಸೊ ಇಲ್ಲಿ LPT ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಅಂತೇಳಿದ್ರೆ, ಈ ಸಂದರ್ಭದಲ್ಲಿ ಯಾವಾಗ ನಮಗೆ ಇದು ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟು ಕಂಡು ಬರುತ್ತೆ, ಹೀಗೆ ಬಂತು ಫ್ಲಕ್ಸಿನ ಮಾರ್ಜನ್ ಹೀಗೆ ಬರುತ್ತೆ. ಆವಾಗ ಆಟೋಮೆಟಿಕಲಿ ನಮ್ಮ GNA ಒಂದು ಡೈರೆಕ್ಷನ್ನಲ್ಲಿದ್ದರೆ, ನಮ್ಮ GNA ಡೈರೆಕ್ಷನಲ್ಲಿ ಹೀಗಿದ್ದರೆ, ಅದೇ ರೀತಿ ನಮ್ಮ MNA ಡೈರೆಕ್ಷನ್ ಏನಾಗುತ್ತೆ, ಸಮ್ ಆ್ಯಂಗಲಲ್ಲಿ ಲಿಫ್ಟ್ ಆಗಿಬಿಡುತ್ತೆ, ಸಮ್ ಆ್ಯಂಗಲಲ್ಲಿ ಚೇಂಜ್ ಆಗುತ್ತೆ. ಸೊ ಇದನ್ನೇ ನಾವಿಲ್ಲಿ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ನಮ್ಗೆ ಅವಾಗ ಇಲ್ಲಿ ಈ MNA ಮತ್ತು GNA ಪೊಸಿಷನ್ ಚೇಂಜ್ಡ್ ಅಂತ ಹೇಳ್ತೀವಿ. ಇದನ್ನೇ ನಾವು ಈ MNA ಮತ್ತು GNA ಪೊಸಿಷನ್ ಚೇಂಜ್ ಆದಾಗ ಅಲ್ಲಿ ಹೆವಿ ಸ್ಪಾರ್ಕ್ ಬರುತ್ತೆ. ನಾವೇನು ಮಾಡಬೇಕಾಗತ್ತೆ, ಅವಾಗ ಆ MNA GNA ಪೊಸಿಷನನ್ನು ಸೆಟ್ ಮಾಡಬೇಕಾಗತ್ತೆ. ಅವನ್ನು ಸೆಟ್ ಮಾಡೋದ್ರ ಮುಖಾಂತರ ನಮಗೆ ಮ್ಯಾಕ್ಸಿಮಮ್ ಇಂಡ್ಯೂಸ್ಡ್ EMF ಬರುತ್ತೆ, ಜೊತೆಯಲ್ಲಿ ಈ ಸ್ಪಾರ್ಕ್ ಬರೋದು ಕೂಡ ಮಿನಿಮೈಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ MNA ಆ್ಯಂಡ್ GNA ಪೊಸಿಷನ್ ಚೇಂಜ್ಡ್ ಅಂತ ಹೇಳ್ತೀವಿ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ಆರ್ಮೇಚರ್ ವೈಂಡಿಂಗ್ ರೆಸಿಸ್ಟೆನ್ಸ್? ಸೊ ನಮಗೆ ಗೊತ್ತಾಗಿದೆ ಯಾವುದು ಮೀಡಿಯಮ್ ರೆಸಿಸ್ಟೆನ್ಸನ್ನು, ಲೋ ರೆಸಿಸ್ಟೆನ್ಸನ್ನು, ಹೈ ರೆಸಿಸ್ಟೆನ್ಸನ್ನು ಮೆಜರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಸೊ ಆ ಪ್ರಕಾರ ಹೋದರೆ ನಮಗೆ ಇಲ್ಲಿ ಕೆಲ್ವಿನ್ ಬ್ರಿಡ್ಜ್ ಅನ್ನೋದೇನಿದೆ, ದಿಸ್ ಈಸ್ ದ ಆನ್ಸರ್. ಸೊ ನಾವು ಆರ್ಮೇಚರ್ ವೈಂಡಿಂಗ್ ರೆಸಿಸ್ಟೆನ್ಸ್ ಗೊತ್ತಿದೆ ನಿಮಗೆ, ತುಂಬ ಕಡಿಮೆ ಇರ್ತದೆ ರೆಸಿಸ್ಟೆನ್ಸ್. ಅದನ್ನು ನಾವು ಮೆಜರ್ ಮಾಡೋದಕ್ಕೆ ಕೆಲ್ವಿನ್ ಬ್ರಿಡ್ಜನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ.
ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಟೆಸ್ಟ್ ಆರ್ಮೇಚರ್ ವೈಂಡಿಂಗ್ ಫಾರ್ ಶಾರ್ಟ್ ಆ್ಯಂಡ್ ಓಪನ್ ಸರ್ಕ್ಯೂಟ್. ಸೊ ಸಾಮಾನ್ಯವಾಗಿ ನಮ್ಮ ಆರ್ಮೇಚರ್ನೊಳಗಡೆ ಶಾರ್ಟ್ ಆಗಿದ್ದರೆ, ಓಪನ್ ಆಗಿದ್ದರೆ, ಗ್ರೌಂಡ್ ಆಗಿದ್ದರೆ, ಏನಾದರೂ ಆಗಿದ್ದರೆ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ಕೊಂಡು ಅದನ್ನು ಟೆಸ್ಟ್ ಮಾಡಲಿಕ್ಕಿದೆ. ಸೊ ಯಾವುದದು ಅಂತ ಕ್ವಶನ್ನು. ಟಂಗ್ ಟೆಸ್ಟರ್, ಇಂಟರ್ನಲ್ ಗ್ರೌಲರ್, ಎಕ್ಸ್ಟರ್ನಲ್ ಗ್ರೌಲರ್, ಡಿಜಿಟಲ್ ಮಲ್ಟಿಮೀಟರ್ ಅಂತ ಇದೆ. ಸೊ ನಮಗೆಲ್ಲ ಗೊತ್ತಿದೆ ಆನ್ಸರು ಎಕ್ಸ್ಟರ್ನಲ್ ಗ್ರೌಲರ್ನಿಂದ ನಾವು ಅದನ್ನೆಲ್ಲ ಚೆಕ್ ಮಾಡ್ತೀವಿ ಅಂತ. ಎಕ್ಸ್ಟರ್ನಲ್ ಗ್ರೌಲರ್ನ ಯೂಸ್ ಮಾಡಿಕೊಂಡು ಒಂದು ಆರ್ಮೇಚರ್ನೊಳಗಡೆ ಇರ್ತಕ್ಕಂಥ ಶಾರ್ಟ್ ಆ್ಯಂಡ್ ಓಪನ್ ಅಥವಾ ಗ್ರೌಂಡೆಡ್ ಆಗಿರ್ತಕ್ಕಂಥದ್ದನ್ನು ಚೆಕ್ ಮಾಡ್ಬೋದು ಅಂತ ಗೊತ್ತಿದೆ ನಿಮಗೆ. ಸೊ ಒಂದು ಶೇಪಲ್ಲಿ ಒಂದು ಕೋರ್ ಇರುತ್ತೆ, ಅದಕ್ಕೆ ಒಳಗಡೆ ವೈಂಡಿಂಗ್ ಮಾಡಿರ್ತಾರೆ. ನಿಮಗೆ ಅದನ್ನು ಗ್ರೌಲರ್ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ಗಳಲ್ಲಿ ಬಂದರೆ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. What is the name of the speed control method of DC motor? What is the name of the speed control? ಏನು ನಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಇದೆ, ಇದು ಒಂದು ಸ್ಪೀಡ್ ಕಂಟ್ರೋಲ್ ಮೆಥಡ್ನ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿದೆ. ಯಾವ ಮೆಥಡ್ ಇದು ಅಂತ. ಫೀಲ್ಡ್ ಡೈವರ್ಟರ್ ಮೆಥಡ್, ಫೀಲ್ಡ್ ಟ್ಯಾಪಿಂಗ್ ಮೆಥಡ್, ವೋಲ್ಟೇಜ್ ಕಂಟ್ರೋಲ್ ಮೆಥಡ್, ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನಮಗೆ ಇಲ್ಲಿ ಆರ್ಮೇಚರ್ ಇದೆ, ಅದಕ್ಕೆ ಇಲ್ಲೊಂದು ಇದನ್ನು ನೋಡಿದರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ. ಎಸ್, ದಿಸ್ ಈಸ್ ದ ಆನ್ಸರ್ ಈಸ್ ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ. ಸೊ ಈ ಆರ್ಮೇಚರ್ ಡೈವರ್ಟರ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಸ್ಪೀಡ್ ಕಂಟ್ರೋಲ್ನ ಮಾಡಬೇಕು ಅಂತ ಹೇಳ್ತೀವಿ. ಈ ಸ್ಪೀಡ್ ಕಂಟ್ರೋಲಿಂಗ್ ಮೆಥಡ್ಸ್ ನಮಗೆ ಗೊತ್ತಿದೆ. ಸೊ ಸೀರೀಸ್ ಮೋಟಾರ್, ನಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥದ್ದು ಸೀರೀಸ್ ಮೋಟಾರ್ ಆಗಿದೆ. ಸೀರೀಸ್ ಮೋಟಾರ್ನಲ್ಲಿ ನಾವು ಫೀಲ್ಡ್ ಕಂಟ್ರೋಲಲ್ಲಿ ಅಂದರೆ ಫೀಲ್ಡ್ ಡೈವರ್ಟರ್ ಮೆಥಡಲ್ಲಿ ಮತ್ತು ಆರ್ಮೇಚರ್ ಡೈವರ್ಟರ್ ಮೆಥಡಲ್ಲಿ ಸ್ಪೀಡನ್ನು ವೇರಿಯೇಷನ್ ಮಾಡ್ತೀವಿ. ಆರ್ಮೇಚರ್ ಡೈವರ್ಟರ್ ಮೆಥಡಲ್ಲಿ ವಿತಿನ್ ದ ರೇಟೆಡ್ ಸ್ಪೀಡ್ ಆದರೆ ಫೀಲ್ಡ್ ಡೈವರ್ಟರ್ ಮೆಥಡಲ್ಲಿ ಎಬೋವ್ ದ ಸ್ಪೀಡ್. ಇಲ್ಲಿ ಏನಾಗುತ್ತೆ ನೋಡಿ, ಸ್ಪೀಡ್ ಹೇಗೆ ವೇರಿಯೇಷನ್ ಆಗುತ್ತೆ ಅಂದರೆ ಈ ನೋಡಿ ಲೋಡ್ ಕರೆಂಟ್ ಇದೆ ಅಪ್ಪ, ಇಲ್ಲಿ ಏನಿದೆ ಈ ಲೋಡ್ ಕರೆಂಟ್ ಏನಾಗ್ತದೆ ಇಲ್ಲಿ ಎರಡು ಕಡೆ ಡಿವೈಡ್ ಆಗುತ್ತೆ. ಯಾವ ಕಡೆ ನಮ್ಮ ಆರ್ಮೇಚರಲ್ಲೂ ಹೋಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಇಲ್ಲಿ ಡೈವರ್ಟರ್ ರೆಜಿಸ್ಟ್ರಲ್ಲೂ ಹೋಗುತ್ತೆ. ಇದು ಡಿವೈಡ್ ಆಗುತ್ತೆ, ಬಟ್ ಈ ಕಡೆಗೆ ಸೀರೀಸ್ ಫೀಲ್ಡಲ್ಲೇ ಹೋಗುತ್ತೆ. ಇಲ್ಲಿ ಕಡಿಮೆ ಇದೆ, ಬಟ್ ಇಲ್ಲಿ ಜಾಸ್ತಿ ಇದ್ದರೆ ಅಂತ. ಸೀರೀಸ್ ಫೀಲ್ಡಲ್ಲಿ ಯಾವಾಗ ಕರೆಂಟ್ ಜಾಸ್ತಿ ಇರ್ತದೋ ಆವಾಗ ಅಲ್ಲಿ ಫ್ಲಕ್ಸ್ ಆಲ್ಸೋ ಮೋರ್ ಅಂತ ಗೊತ್ತಿದೆ ನಮಗೆ. ಸೊ ಸ್ಪೀಡ್ನ ನಾವು ಫಾರ್ಮುಲಾಗೆ ಗೊತ್ತಿದ್ದು ಬಿಟ್ಟರೆ ಎನ್ ಈಸ್ ಈಕ್ವಲ್ ಟು ಏನದು, ಎನ್ ಈಸ್ ಈಕ್ವಲ್ ಟು ಸ್ಪೀಡ್ ಇ ಬಿ ಬೈ ಫ್ಲಕ್ಸ್ ಅಂತ ಗೊತ್ತಿದೆ ನಮಗೆ. n is directly proportional to the EB and n is inversely proportional to the flux ಅಂತ. ಸೊ ಹೀಗಿದ್ದಾಗ ನಾವು ಅಲ್ಲಿ ಯಾವಾಗ ನಮ್ಮ ಇಲ್ಲಿ ಫ್ಲಕ್ಸ್ ಕರೆಂಟ್ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಫ್ಲಕ್ಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಫ್ಲಕ್ಸ್ ಜಾಸ್ತಿ ಆಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಸ್ಪೀಡು ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಕಣ್ಣು ಮುಂದೆ ಕಾಣ್ತಕ್ಕಂಥದ್ದು ಏನಿದೆಯಲ್ಲ, ಇದು ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಿಚ್ ವೈಂಡಿಂಗ್ ವೈರ್ ಈಸ್ ಯೂಸ್ಡ್ ಫಾರ್ DC ಫೀಲ್ಡ್ ಕಾಯಿಲ್? ವಿಚ್ ವೈಂಡಿಂಗ್ ವೈರ್ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಯಾವುದು ಅಂತ. ಫಸ್ಟ್ ಆಪ್ಷನ್ ಸೂಪರ್ ಎನಿಮಲ್ಡ್ ಕಾಪರ್ ವೈರ್, ಸೆಕೆಂಡ್ ಸಿಂಗಲ್ ಸಿಲ್ಕ್ ಕವರ್ಡ್ ಕಾಪರ್ ವೈರ್, ಡಬಲ್ ಸಿಲ್ಕ್ ಕವರ್ಡ್ ಕಾಪರ್ ವೈರ್ ಆ್ಯಂಡ್ PVC ಕವರ್ಡ್ ಕಾಪರ್ ವೈಂಡಿಂಗ್ ವೈರ್ ಅಂತ ಇದೆ. ಸೊ ಸೂಪರ್ ಎನಿಮಲ್ಡ್ ಕಾಪರ್ ವೈರ್ನೇ ನಾವು ಫೀಲ್ಡ್ಗೆ ಬಳಸ್ತಕ್ಕಂಥದ್ದು ಅನ್ನೋದು DC ಮೋಟಾರ್ ಕಾಯಿಲ್ ಅಂದ ತಕ್ಷಣ. ಸೊ ಆನ್ಸರ್ ಈಸ್ ಎ, ಸೂಪರ್ ಎನಿಮಲ್ಡ್ ಕಾಪರ್ ವೈರ್ ಅಂತ. ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಿಚ್ ಫಾರ್ಮುಲಾ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ DC ಮೋಟಾರ್? ಈಗಷ್ಟೇ ನಾನು ಹೇಳಿದೆ, ಹಿಂದಿನ ಕ್ವೆಶನನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಏನದು, n is equal to EB by flux ಅಂತ. ಸೊ ಆನ್ಸರ್ n is equal to EB ಅಂದರೆ ಬ್ಯಾಕ್ EMF. ಸೊ ಆನ್ಸರ್ ಈಸ್ EB by flux ಅಂತ ಹೇಳಿದೆ, ದ ರೈಟ್ ಆನ್ಸರ್. ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಹೌ ಮೆನಿ ಪ್ಯಾರಲಲ್ ಪಾತ್ಸ್ ಇನ್ ಡ್ಯೂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಇನ್ ದ ಆರ್ಮೇಚರ್ ಆಫ್ ಎ 4-pole DC ಮೋಟಾರ್? ಸೊ ಅಲ್ಲಿ ನಮಗೆ ಆವಾಗಲೇ ಒಂದು ಫಾರ್ಮುಲಾ ಹೇಳಿದೆ ನಾನು. ಏನಕ್ಕೆ, ಲ್ಯಾಪ್ ವೈಂಡಿಂಗ್ ಅಂದ ತಕ್ಷಣವೇ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಇಂಟು ಫ್ಲೆಕ್ಸ್ ಆಫ್ ದ ವೈಂಡಿಂಗ್ ಅಂತ ಹೇಳಿದ್ವಿ. ಸೊ ಅಲ್ಲಿಗೆ 4 ಪೋಲ್ ಇದೆ, ಫ್ಲೆಕ್ಸ್ ಅಂದರೆ ಡೂಪ್ಲೆಕ್ಸ್ ಅಂದರೆ 2 ಅಂತ ಅರ್ಥ.
ಅಲ್ಲಿಗೆ 4 ಪೋಲು ಇಂಟು ಡೂಪ್ಲೆಕ್ಸ್ ಅಂದರೆ 2, 4 ಎರಡಲೆ 8. ಸೊ ಈ ರೀತಿ ಅಂದರೆ ನಂಬರ್ ಆಫ್ ಪೋಲ್ಸ್ ಇಂಟು ಫ್ಲೆಕ್ಸ್ ಆಫ್ ದಿ ವೈಂಡಿಂಗ್. ಅದನ್ನು ಲ್ಯಾಪ್ ವೈಂಡಿಂಗ್ನಲ್ಲಿ ಪ್ಯಾರಲಲ್ ಪಾತ್ಗಳನ್ನು ಫೈಂಡ್ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಫಾರ್ಮುಲಾ ಅಂದರೆ ನಂಬರ್ ಆಫ್ ಪೋಲ್ಸ್ ಇಂಟು ಫ್ಲೆಕ್ಸ್ ಆಫ್ ದ ವೈಂಡಿಂಗ್. ಅಲ್ಲಿಗೆ ಡೂಪ್ಲೆಕ್ಸ್ಗೆ 2 ಆದರೆ ಸಿಂಪ್ಲೆಕ್ಸ್ಗೆ 1, ಟ್ರಿಪ್ಲೆಕ್ಸ್ ಇದ್ದರೆ 3, ಈ ರೀತಿ ನಾವು ಅಲ್ಲಿಗೆ 8 ಈಸ್ ದ ರೈಟ್ ಆನ್ಸರ್. ಅಂದರೆ ಇಲ್ಲಿ 8 ಎಲ್ಲಿದೆ? ದ ಆನ್ಸರ್ ಡಿ ಇದರಲ್ಲಿ ರೈಟ್ ಆನ್ಸರ್ ಇದೆ. ಸೊ ಆನ್ಸರ್ ಈಸ್ ಡಿ ಅಂತ ಹೇಳ್ಬೋದು. ಸೊ ಇಲ್ಲಿ ಎ ಅಂತ ಇದೆ, ದಿಸ್ ಈಸ್ ದ ರಾಂಗ್ ಆನ್ಸರ್, ನೋ ಡೌಟ್ ಎಟ್ ಆಲ್. ದ ಆನ್ಸರ್ ಈಸ್ ಡಿ 8. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಿಚ್ ರೂಲ್ determines the direction of rotation of armature in DC motor? ಯಾವುದಪ್ಪ? ಡಿ ಸಿ ಮೋಟಾರ್ ಅಂದ ತಕ್ಷಣ ನಮಗೆ ನೆನಪು ಬಂದುಬಿಡಬೇಕು, ಡಿ ಸಿ ಜನ್ರೇಟರ್ ಅಂದ ತಕ್ಷಣ ನೆನಪು ಬಂದುಬಿಡಬೇಕು. ಅದರಲ್ಲೂ ಎಸ್ಪೆಷಲಿ ಡೈರೆಕ್ಷನ್ ಆಫ್ ರೊಟೇಷನ್ ಅಂದ ತಕ್ಷಣವೇ ಇಲ್ಲಿ ಏನೇನಿದಾವೆ ಆಪ್ಷನ್ನು? ರೈಟ್ ಹ್ಯಾಂಡ್ ಗ್ರಿಪ್ ರೂಲ್ ಇದೆ, ರೈಟ್ ಹ್ಯಾಂಡ್ ಪಾಮ್ ರೂಲ್ ಇದೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಡಿ ಸಿ ಮೋಟಾರ್ ಅಂದ ತಕ್ಷಣ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತೇಳಿ ತಿಳ್ಕೊಂಬಿಡ್ಬೇಕು. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದರೆ ಏನು ಎಡಗೈನ 3 ಬೆರಳು ಅಂದರೆ ಮಿಡಲ್ ಫಿಂಗರು, 4 ಫಿಂಗರು ಮತ್ತು ತಮ್ ಫಿಂಗರು ಮೂರನ್ನೂ ಒಂದಕ್ಕೊಂದು 90 ಡಿಗ್ರಿ ಆ್ಯಂಗಲ್ ಈಚ್ ಅದರ್ ಬರೋ ರೀತಿ ಹಿಂಗೆ ಪೊಸಿಷನ್ ಮಾಡಿ ಹಿಡ್ಕೊಂಡು ಅದನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಮಿಡಲ್ ಫಿಂಗರ್ ಏನು ಮಾಡುತ್ತೆ? ಕರೆಂಟ್ ಡೈರೆಕ್ಷನ್ ಅಂತ ತೋರಿಸುತ್ತೆ. 4 ಫಿಂಗರು ಫ್ಲಕ್ಸ್ ಡೈರೆಕ್ಷನ್, ಫೀಲ್ಡ್ ಫ್ಲಕ್ಸ್ ಡೈರೆಕ್ಷನ್ ತೋರಿಸುತ್ತೆ. ತಮ್ ಫಿಂಗರು ಮೋಷನ್ ಆಫ್ ದ ಕಂಡಕ್ಟರ್ ಅಂತ ತೋರಿಸುತ್ತೆ ಅಂತ ಗೊತ್ತಿದೆ ನಮಗೆ. ಸೊ ಆನ್ಸರ್ ಈಸ್ ಸಿ ಅಂಥೇಳಿ. ಸಿ ಇಸ್ ದ ರೈಟ್ ಆನ್ಸರ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ಈಸ್ ವಾಟ್ ಈಸ್ ದ ನೇಮ್ ಆಫ್ ಡಿ ಸಿ ಮೋಟಾರ್? ಏನು ಈ ಚಿತ್ರದಲ್ಲಿ ಕಾಣ್ತಿದೆಯಲ್ಲ, ಇದು ಯಾವ ಥರದ ಡಿ ಸಿ ಮೋಟಾರ್ ಅಂತ ಕೇಳ್ತಿದೆ. ಸೊ ಸೊ ಆರ್ಮೇಚರಿಗೆ ಪ್ಯಾರಲಲ್ ಆಗಿ ಶಂಟ್ ಫೀಲ್ಡ್ ಇದೆ ಅಂದರೆ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರೆ ಯಾವುದು? ಸೀರೀಸ್ ಆಗಿದೆ ಅಂದರೆ ಯಾವುದು ಅಂತ ಗೊತ್ತಿದೆ. ಸೀರೀಸ್ ಪ್ಯಾರಲಲ್ ಅಂತ ಹೇಳಿದ್ರೆ ಅಲ್ಲಿ ಶಂಟ್ ಫೀಲ್ಡು ಮತ್ತು ಸೀರೀಸ್ ಫೀಲ್ಡ್ ಎರಡೂ ಇದ್ದಾಗ ಯಾವ ಮೋಟ್ರು ಅಂತೇಳಿ ಎಲ್ಲ ನಮ್ಗೆ ಗೊತ್ತಿರೋವಂಥ ವಿಚಾರಣೆ. ಕಣ್ಣು ಮುಂದೆ ಇರ್ತಕ್ಕಂಥದ್ದು ಯಾವುದಿದು? ದಿಸ್ ಎ ಶಂಟ್ ಮೋಟಾರ್, ನೋ ಡೌಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಶಂಟ್ ಮೋಟಾರ್. ಸೀರೀಸ್ ಅಂದರೆ ಹೇಗಿರುತ್ತೆ? ಆರ್ಮೇಚರ್ಗೆ ಸೀರೀಸಲ್ಲಿನೇ ವೈಂಡಿಂಗ್ ಇರುತ್ತೆ, ಸೀರೀಸಲ್ಲೇ ವೈಂಡಿಂಗ್ ಇರುತ್ತೆ. ಸೀರೀಸ್ ವೈಂಡಿಂಗ್ ಇದು ಸೀರೀಸ್ ಮೋಟಾರ್ ಆಗುತ್ತೆ ಆರ್ಮೇಚರ್. ಬಟ್ ಇಲ್ಲಿರೋದು ಹಾಗಲ್ಲ, ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿರೋದ್ರಿಂದ ಸೊ ಇದು ಶಂಟ್ ಮೋಟಾರ್ ಅಂತೇಳಿ ನಮ್ಗೆ ಆಟೋಮೆಟಿಕಲಿ ಗೊತ್ತಾಗಬೇಕು. ಸೊ ಆನ್ಸರ್ ಈಸ್ ಎ, ಡಿಸ್ ಇಸ್ ಶಂಟ್ ಮೋಟಾರ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ರೂಲ್ ಡಿಟರ್ಮಿನ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಡಿ ಸಿ ಮೋಟರ್? ಸೊ ಸೇಮ್ ಈಗಷ್ಟೇ ಹೇಳಿದೆ ನಾನು ಪ್ರೀವಿಯಸ್ಲಿ. ಇಲ್ಲಿ ಕೂಡ ಅಷ್ಟೇ, ರೈಟ್ ಹ್ಯಾಂಡ್ ಗ್ರಿಪ್ ರೂಲ್, ರೈಟ್ ಹ್ಯಾಂಡ್ ಪಾಮ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆ್ಯಂಡ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಇದೆ. ಸೊ ನೋ ಡೌಟ್ ಎಟ್ ಆಲ್ ಲೆಫ್ಟ್ ಹ್ಯಾಂಡ್ ರೂಲ್. ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಅಂದರೆ ನಮ್ಮ ಮಿಡಲ್ ಫಿಂಗರೇ ಡೈರೆಕ್ಷನ್ ಆಫ್ ಕರೆಂಟ್ ಅಂದರೆ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಏನು ಮಿಡ್ಲ್ ಫಿಂಗರ್ ಇದೆ ಅದು ಡೈರೆಕ್ಷನ್ ಆಫ್ ಕರೆಂಟನ್ನು ತೋರಿಸುತ್ತೆ. ಸೊ ಆನ್ಸರ್ ಈಸ್, ನೋಡಿ ಇಲ್ಲಿ ತಪ್ಪಿದೆ ಆನ್ಸರು, ಡಿ ಅಲ್ಲ ಆನ್ಸರು. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲು ಜನ್ರೇಟ್ರಿಗೆ ಸಂಬಂಧಪಡುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು ಡಿ ಸಿ ಮೋಟಾರಿಗೆ ಸಂಬಂಧಪಡುತ್ತೆ. ಸೊ ಇಲ್ಲಿ ಡಿ ಸಿ ಮೋಟಾರ್ನಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳಿದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲೇ ಇರೋದು. ಸೊ ಅದರಲ್ಲೂ ಏನು ನಮ್ಮ ಮಿಡ್ಲ್ ಫಿಂಗರ್ ಇದೆ ಅದು ಡೈರೆಕ್ಷನ್ ಆಫ್ ದಿ ಕರೆಂಟ್ ತೋರಿಸುತ್ತೆ. 4 ಫಿಂಗರು ಫ್ಲೆಕ್ಸ್ ಡೈರೆಕ್ಷನ್ನು ಮತ್ತು ತಮ್ ಫಿಂಗರು ಮೋಷನ್ ಆಫ್ ದ ಕಂಡಕ್ಟರ್ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಕರೆಂಟ್ ಟೇಕನ್ ಬೈ ಡಿ ಸಿ ಶಂಟ್ ಮೋಟಾರ್ ಆರ್ಮೇಚರ್ ಅಂತ. ಸೊ ಇಲ್ಲಿ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಕರೆಂಟ್ ಟೇಕನ್ ಬೈ ಡಿ ಸಿ ಶಂಟ್ ಮೋಟಾರ್ ಆರ್ಮೇಚರ್? ಡಿ ಸಿ ಶಂಟ್ ಮೋಟಾರ್ ಆರ್ಮೇಚರ್ ಕರೆಂಟ್ ಏನು ತೊಗೊಳತ್ತಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ ಯಾವುದು ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಆಪ್ಷನ್ಸ್ ನಮಗೆ ಗೊತ್ತಿದೆ. ಏನಪ್ಪ ಅಂತ ಹೇಳಿದ್ರೆ ಐ ಎ ಇಸ್ ಈಕ್ವಲ್ ಟು ವಿ ಬೈ ಆರ್ ಎ, ಮತ್ತೊಂದು ಐ ಎ ಇಸ್ ಈಕ್ವಲ್ ಟು ಇ ಬಿ ಬೈ ಆರ್ ಎ, ಹಾಗೆ ಮತ್ತೊಂದು ಐ ಎ ಇಸ್ ಈಕ್ವಲ್ ಟು ವಿ ಬೈ ಮೈನಸ್ ಇ ಬಿ ಡಿವೈಡೆಡ್ ಬೈ ಆರ್ ಎ, ಮತ್ತೊಂದು ಐ ಎ ಇಸ್ ಈಕ್ವಲ್ ಟು ವಿ ಪ್ಲಸ್ ಇ ಬಿ ಡಿವೈಡೆಡ್ ಬೈ ಆರ್ ಎ ಅಂತ 4 ಆಪ್ಷನ್ಸ್ ಇದೆ. ಸೊ ನಮಗೆ ಗೊತ್ತಿದೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ
ವಿ ಈಸ್ ಈಕ್ವಲ್ ಟು ಇ ಬಿ ಪ್ಲಸ್ ಐ ಎ ಆರ್ ಎ ಅಂತ ಗೊತ್ತಿದೆ, ಪ್ಲಸ್ ಐ ಎ ಆರ್ ಎ ಅಂತ ಈ ಫಾರ್ಮುಲಾ ಗೊತ್ತಿದೆ ನಮಗೆ. ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಸೊ ಆಲ್ಟರ್ನೇಟಿವಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಬೋದು. ಹೇಗೆ ಚೇಂಜ್ ಮಾಡ್ಬೋದು ಅಂತ ಹೇಳಿದರೆ, ಐ ಎ ಆರ್ ಎಗೆ ಚೇಂಜ್ ಮಾಡ್ತೀನಿ. ಫಸ್ಟು ಐ ಎ ಆರ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ವಿ ಮೈನಸ್ ಇ ಬಿ ಆಗುತ್ತೆ, ಹೌದಾ? ಸೊ ಅಲ್ಲಿಗೆ ಆರ್ ಎ, ಈಗ ನನಗೆ ಐ ಎ ಬೇಕು, ಆರ್ಮೇಚರ್ ಕರೆಂಟ್ ಬೇಕು ಅಂದರೆ ಈ ಆರ್ ಎನನ್ನು ನಾನೇನು ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ, ಕೆಳಗಡೆ ಬರುತ್ತೆ. ಅಲ್ಲಿಗೆ ಐ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಇ ವಿ ಡಿವೈಡೆಡ್ ಬೈ ಆರ್ ಎ. ಎಲ್ಲಿದೆ ಅದು? ವಿ ಮೈನಸ್ ಇ ವಿ ಡಿವೈಡೆಡ್ ಬೈ ಆರ್ ಎ ಸಿದಲ್ಲಿದೆ. ಸೊ ಆನ್ಸರ್ ಈಸ್, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಆನ್ಸರ್ ಈಸ್ ಸಿ. ಸೊ ಐ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಇ ಬಿ ಡಿವೈಡೆಡ್ ಬೈ ಆರ್ ಎ. ಇಷ್ಟು ಗೊತ್ತಿರಬೇಕು ನಮಗೆ. ವಿ ಈಸ್ ಈಕ್ವಲ್ ಟು ಇ ಬಿ ಪ್ಲಸ್ ಐ ಆರ್ ಎ. ವಿ ಈಸ್ ಈಕ್ವಲ್ ಟು ಇ ಬಿ ಪ್ಲಸ್ ಐ ಆರ್ ಎ ಅಂದಾಗ ಆಲ್ಟರ್ನೇಟ್ಲಿ ಅದನ್ನು ಐ ಎ ಆರ್ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಇ ಬಿ ಮಾಡ್ಕೊಳ್ತೀವಿ. ಅಲ್ಲಿಗೆ ಐ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಇ ಬಿ ಡಿವೈಡೆಡ್ ಬೈ ಆರ್ ಎ ಆಗುತ್ತೆ. ಇಟ್ಸ್ ಅ ಸಿಂಪಲ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ರೂಲ್ ಈಸ್ ಅಪ್ಲೈಡ್ ಟು ಐಡೆಂಟಿಫೈ ದಿ ಡೈರೆಕ್ಷನ್ ಆಫ್ ಫ್ಲಕ್ಸ್ ಇನ್ ಡಿ ಸಿ ಮೋಟಾರ್? ಸೊ ನೋ ಡೌಟ್ ಎಟ್ ಆಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ನಮ್ಗೆ ಗೊತ್ತಿದೆ. ಅದರೊಳಗಡೆ ಏನೇನು ತೋರಿಸುತ್ತೆ? ಡೈರೆಕ್ಷನ್ ಆಫ್ ಫ್ಲಕ್ಸ್ ತೋರಿಸುತ್ತೆ, ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸುತ್ತೆ, ಆಮೇಲೆ ಮೋಷನ್ ಆಫ್ ದಿ ಕಂಡಕ್ಟ್ರು ತೋರಿಸುತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಅನ್ನೋದು ನಮ್ಗೆ ಗೊತ್ತು. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೇಮ್ ದಿ ಟೈಪ್ ಆಫ್ ಡಿ ಸಿ ಮೋಟಾರ್. ಯಾವುದಪ್ಪ ಈ ಚಿತ್ರದಲ್ಲಿರೋದು? ಆವಾಗಲೇ ಶಂಟ್ ಮೋಟಾರ್ ನೋಡಿದರೆ ಈ ಸೀರೀಸ್ ಮೋಟಾರ್ ಹೇಗಿರುತ್ತೆ ಅಂತ ಹೇಳಿದೆ. ಈಗಿಲ್ಲಿರೋದು ಒಂದು ಮೋಟಾರು. ಯಾವ ಮೋಟಾರು? ಶಂಟ್ ಮೋಟಾರ್, ಸೀರೀಸ್ ಮೋಟಾರ್, ಲಾಂಗ್ ಶಂಟ್ ಕಾಂಪೌಂಡ್ ಮೋಟಾರ್ ಅಥವಾ ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟಾರ್ ಅಂತ 4 ಆಪ್ಷನ್ಸ್ ಇದೆ ಇಲ್ಲಿ. ಸೊ ನಮಗೆ ಆನ್ಸರ್ ಯಾವುದು ಅಂತೇಳ್ಬಿಟ್ಟು ಗೊತ್ತಾಗಬೇಕು. ಇಲ್ಲಿ ಕನೆಕ್ಷನನ್ನು ಅಂದರೆ ಆರ್ಮೇಚರಿಗೆ ಈ ಶಂಟ್ ಫೀಲ್ಡು ಆರ್ಮೇಚರಿಗೆ ಅಷ್ಟೇ ಪ್ಯಾರಲಲ್ ಕನೆಕ್ಟ್ ಆದರೆ, ಅಂದರೆ ಶಂಟ್ ಫೀಲ್ಡ್ ಕನೆಕ್ಟೆಡ್ ಅಕ್ರಾಸ್ ದಿ ಆರ್ಮೇಚರ್ ಓನ್ಲಿ ಅಂತ ಹೇಳಿದ್ರೆ, ಅಂದರೆ ಅದೇನು ಇಲ್ಲಿಗೇನು ಕನೆಕ್ಟ್ ಆಗಿದೆ ಇದನ್ನು ನಾವು ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟ್ರ್ ಅಂತ ಹೇಳ್ತೀವಿ. ಒಂದು ವೇಳೆ ಇದೇ ಶಂಟ್ ಫೀಲ್ಡು ಅಲಾಂಗ್ ವಿತ್ ಆರ್ಮೇಚರ್ ಆ್ಯಂಡ್ ಸೀರೀಸ್ ಫೀಲ್ಡ್ ಎರಡಕ್ಕೂ ಸೇರಿ ಕನೆಕ್ಟ್ ಆಗಿದ್ದಿದ್ರೆ ಅದನ್ನು ನಾವು ಲಾಂಗ್ ಶಂಟ್ ಅಂತ ಹೇಳ್ತಿದ್ವಿ. ಸೊ ಲಾಂಗ್ ಶಂಟ್ ಅಂದರೆ ಇಲ್ಲಿ ಕನೆಕ್ಷನ್ ಮಾಡಿದರೆ ಲಾಂಗ್ ಶಂಟ್ ಆಗ್ತಿತ್ತು. ಸೊ ಈಗ ಇಲ್ಲಿ ಕನೆಕ್ಷನ್ ಮಾಡಿರೋದ್ರಿಂದ ಇದನ್ನು ಶಾರ್ಟ್ ಶಂಟ್ ಅಂತ ಹೇಳ್ತೀವಿ. ಸೊ ಡಿ ಇಸ್ ದ ರೈಟ್ ಆನ್ಸರ್, ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟಾರ್. ಲಾಂಗ್ ಶಂಟ್ ಅಂದರೆ ಯಾವಾಗ ಆಗುತ್ತೆ ಅಂತಲೂ ನಿಮಗೆ ಗೊತ್ತಿರಬೇಕು. ಅಂದರೆ ದಿ ಸೀರೀಸ್ ಶಂಟ್ ಫೀಲ್ಡ್ ಏನಾಗಬೇಕು, ಆರ್ಮೇಚರ್ ಆ್ಯಸ್ ವೆಲ್ ಆ್ಯಸ್ ಸೀರೀಸ್ ಫೀಲ್ಡ್ ಎರಡಕ್ಕೂ ಸೇರಿ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಬೇಕು, ಇಲ್ಲಿ ಆಗಬಾರ್ದು ಅಂತ ಅರ್ಥ. ಸೊ ದಿಸ್ ಈಸ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಬ್ಯಾಕ್ ಇ ಎಮ್ ಎಫ್ ಇನ್ ಎ ಡಿ ಸಿ ಮೋಟಾರ್? ಬ್ಯಾಕ್ ಇ ಎಮ್ ಎಫ್ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ಬೇಕು. ಸೊ ಇಲ್ಲಿ ಡಿ ಸಿ ಜನರೇಟರ್ನಲ್ಲಾದರೆ ಇ ಜಿ ಅಂದರೆ ಜನರೇಟೆಡ್ ಇ ಎಮ್ ಎಫ್ ಅಂತ ತಗೊಳ್ತೀವಿ. ಅದೇ ಡಿ ಸಿ ಮೋಟಾರಿಗೆ ಬಂದರೆ ಇ ಬಿ ಅಂದರೆ ಬ್ಯಾಕ್ ಇ ಎಮ್ ಎಫ್ ಅಂತ ತಗೊಳ್ತೀವಿ. ಜನ್ರೇಟರ್ನಲ್ಲಿ ನನಗೆ ಇ ಎಮ್ ಎಫ್ ಬೇಕಾಗಿದ್ದರಿಂದ ಜನ್ರೇಟ್ ಮಾಡಿದ್ದೀನಿ, ಅದನ್ನು ಜನ್ರೇಟೆಡ್ ಇ ಎಮ್ ಎಫ್ ಅಂತ ಹೇಳ್ತೀನಿ. ಆದರೆ ಡಿ ಸಿ ಮೋಟ್ರ್ನಲ್ಲೂ ಇ ಎಮ್ ಎಫ್ ಜನ್ರೇಟ್ ಆಗಿಬಿಡುತ್ತೆ ಆ್ಯಸ್ ಪರ್ ದಿ ಜನ್ರೇಟರ್ ಪ್ರಿನ್ಸಿಪಲ್. ಯಾಕೆ ಅಂತ ಹೇಳಿದ್ರೆ ಡಿ ಸಿ ಮೋಟಾರ್ ಆ್ಯಂಡ್ ಡಿ ಸಿ ಜನ್ರೇಟರ್ ಕನ್ಸ್ಟ್ರಕ್ಷನಲ್ಲಿ ಬೋತ್ ಆರ್ ಸೇಮ್ ಅಂತ ಅಂದಮೇಲೆ, ಡಿ ಸಿ ಜನರೇಟರು ಡಿ ಸಿ ಮೋಟಾರು ಕನ್ಸ್ಟ್ರಕ್ಷನಲ್ಲಿ ಬೋತ್ ಆರ್ ಸೇಮ್ ಅಂದಮೇಲೆ ನನಗೆ ಅಲ್ಲಿ ಹೇಗೆ ಜನ್ರೇಟ್ ಆಗುತ್ತೆ ಇ ಎಮ್ ಎಫ್ ಡಿ ಸಿ ಜನ್ರೇಟರ್ನಲ್ಲಿ, ದ ಸೇಮ್ ಪ್ರಿನ್ಸಿಪಲ್ನಲ್ಲಿ ನನ್ನ ಡಿ ಸಿ ಮೋಟಾರ್ನಲ್ಲೂ ಇ ಎಮ್ ಎಫ್ ಜನ್ರೇಟ್ ಆಗೇ ಬಿಡುತ್ತೆ. ಬಟ್ ಇದು ನನಗೆ ಬೇಡವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನು ನಾನು ಏನು ಮಾಡ್ತೀನಿ, ಇ ಬಿ ಅಂತ ಕನ್ಸಿಡರ್ ಮಾಡಿದ್ದೀವಿ, ಬ್ಯಾಕ್ ಇ ಎಮ್ ಎಫ್ ಅಂತ ಹೇಳ್ತೀವಿ. ಆದರೆ ಜನ್ರೇಟೆಡ್ ಪ್ರಿನ್ಸಿಪಲ್ ಈಸ್ ಸೇಮ್ ಅಂತ. ಅಲ್ಲಿಗೆ ನನಗೆ ಆನ್ಸರ್ ಏನಾಗಬೇಕು ಇದಕ್ಕೆ ಅಂತ ಹೇಳಿದರೆ, ಸೊ ಇಲ್ಲಿ ಆಪ್ಷನ್ಸ್ ಏನೇನಿದೆ ಎ ಬಿ ಸಿ ಡಿನಲ್ಲಿ ಇ ಬಿ ಈಸ್ ಈಕ್ವಲ್ ಟು ಝೆಡ್ ಎನ್ ಪಿ ಡಿವೈಡೆಡ್ ಬೈ ಫ್ಲಕ್ಸ್ 60 ಇಂಟು ಎ ಅಂತ ಇದೆ. ಮತ್ತೊಂದು ಇ ಬಿ ಈಸ್ ಈಕ್ವಲ್ ಟು ಎನ್ ಪಿ ಡಿವೈಡೆಡ್ ಬೈ ಝೆಡ್ ಫ್ಲಕ್ಸ್ 60 ಎ ಅಂತ ಇದೆ. ಮತ್ತೊಂದು ಇ ಬಿ ಈಸ್ ಈಕ್ವಲ್ ಟು ಫ್ಲಕ್ಸ್ ಝೆಡ್ ಎನ್ ಪಿ ಡಿವೈಡೆಡ್ ಬೈ 60 ಇಂಟು ಎ ಅಂತ ಇದೆ. ಮತ್ತೊಂದು ಇ ಬಿ ಈಸ್ ಈಕ್ವಲ್ ಟು 60 ಎ ಫ್ಲಕ್ಸ್ ಡಿವೈಡೆಡ್ ಬೈ ಝೆಡ್ ಎನ್ ಪಿ ಅಂತ ಹೀಗಿದೆ. ಸೊ ನೋ ಡೌಟ್ ಎಟ್ ಆಲ್, ಫ್ಲಕ್ಸ್ ಝೆಡ್ ಎನ್ ಪಿ ಡಿವೈಡೆಡ್ ಬೈ 60 ಇಂಟು ಎ, ಇ ಬಿ ಈಸ್ ಈಕ್ವಲ್ ಟು ಅದೇ ಇ ಜಿನ ನಾವು ಹಾಗೆ ಕರಿತೀವಿ, ಫ್ಲಕ್ಸ್ ಝೆಡ್ ಎನ್ ಪಿ
ZNP/60 A ಅಂತಲೇ ತೊಗೊಳ್ತೀವಿ. ಸೊ ಇಲ್ಲಿ ಕೂಡ ಹಾಗೆಯೇ ಈ ಬಿನನ್ನು ಕೂಡ ಹಾಗೆ ತೊಗೊಳ್ತೀವಿ. ಫ್ಲಕ್ಸ್ ZNP/60 A ಅಂತಲೇ ತೊಗೋಬೇಕಾಗತ್ತೆ ಮೋಟ್ರ್ನಲ್ಲಿ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಆನ್ಸರ್ ಈಸ್ ಸಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ದ ಇಕ್ವಿಪ್ಮೆಂಟ್? ಈಗಷ್ಟೇ ನಾನು ಪ್ರೀವಿಯಸ್ಲಿ ಹೇಳಿದೆ, ನಾನು ಆರ್ಮೇಚರ್ನ ನಾವು ಟೆಸ್ಟ್ ಮಾಡೋದಕ್ಕಾದರೆ ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಅಥವಾ ಗ್ರೌಂಡೆಡ್ ಸರ್ಕ್ಯೂಟನ್ನು ನಾವು ಚೆಕ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತೀವಿ. ಅದ್ರ ಹೆಸರು ಏನು ಅಂತಕ್ಕಂಥ ಒಂದು ಕ್ವಶನ್ ಬಂದಿದ್ದು. ಸೇಮ್ ಇಲ್ಲಿ ಏನಾಗಿದೆ, ಒಂದು ಚಿತ್ರನೇ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಹೆಚ್ ಶೇಪ್ನಲ್ಲಿ ಒಂದು ಕೋರ್ ಇದೆ, ಇದರೊಳಗಡೆ ಒಂದು ವೈಂಡಿಂಗನ್ನು ವೌಂಡ್ ಮಾಡಲಾಗಿದೆ. ಅದಕ್ಕೆ ಒಂದು 230 volts AC ಸಪ್ಲೈ ಇನ್ಪುಟ್ ಮಾಡಿ ಆರ್ಮೇಚರನ್ನು ಇದ್ರ ಮೇಲ್ಗಡೆ ಹೀಗಿಟ್ಟು ಚೆಕ್ ಮಾಡ್ತಕ್ಕಂಥ ಸಿಸ್ಟಮ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನಾವು ಏನು ಸಪ್ಲೈ ಕೊಟ್ಟಿದ ತಕ್ಷಣವೇ ಇದಕ್ಕೆ ಇನ್ಪುಟ್ ಸಪ್ಲೈ ಏನು ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಇದು ಕೋರು ಇದಾಗುತ್ತೆ, ಮ್ಯಾಗ್ನೆಟೈಸ್ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇದ್ರ ಮೇಲೆ ಇಟ್ಟಿರ್ತಕ್ಕಂಥ ಶಾಫ್ಟ್ ಏನೇ ಇದೆ ಆರ್ಮೇಚರ್ಗೆ, ಸೊ ಸಿಮಿಲರ್ ಟು ಟ್ರಾನ್ಸ್ಫಾರ್ಮರ್ಸ್ ಪ್ರಿನ್ಸಿಪಲ್ ಬೇಸ್ ಮೇಲೆ ಇದರಲ್ಲೇನು EMF ಇಂಡ್ಯೂಸ್ ಆಗುತ್ತಲ್ಲ ಅದರದ್ದು ಇದರಲ್ಲೂ ಆಗುತ್ತೆ. ಸೊ ಈ ಒಂದು ಬೇಸ್ ಮೇಲೆ ನಾವು ಈ ಎಕ್ಸ್ಟರ್ನಲ್ ಗ್ರೌಲರ್ನಲ್ಲಿ ಒಂದು ಓಪನ್ ಸರ್ಕ್ಯೂಟು, ಶಾರ್ಟ್ ಸರ್ಕ್ಯೂಟು ಮತ್ತು ಗ್ರೌಂಡ್ ಟೆಸ್ಟ್ಗಳನ್ನು ಮಾಡ್ಬೋದಾಗಿದೆ. 3 ಟೆಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಹೇಳ್ಕೊಳ್ತೀನಿ. ಸೊ ದಿಸ್ ಈಸ್ ದ ಎಕ್ಸ್ಟರ್ನಲ್ ಗ್ರೌಲರ್ ಅಂತ. ಇಂಟರ್ನಲ್ ಗ್ರೌಲರ್ ಕೂಡ ಒಂದಿರ್ತದೆ, ಚಿತ್ರದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ಬೇರೆ ಕಡೆ. ಸೊ ದಿಸ್ ಈಸ್ ದ ಎಕ್ಸ್ಟರ್ನಲ್ ಗ್ರೌಲರ್ ಚಿತ್ರ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ವೈಂಡಿಂಗ್ ಇಫ್ ಕಾಯಿಲ್ ಪಿಚ್ ಈಸ್ ಲೆಸ್ ದ್ಯಾನ್ ಪೋಲ್ ಪಿಚ್? ನೋಡಿ, ಇದು ವಾಟರ್ ವೈಂಡಿಂಗಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬರ್ತದೆ ಇಲ್ಲಿ. ನಮ್ಮ ಪೋಲ್ ಪಿಚ್ ಮತ್ತು ಕಾಯಿಲ್ ಪಿಚ್ ಅಂದರೆ ಏನಂತ ಗೊತ್ತಿದೆ. ಸೊ ಕಾಯಿಲ್ ಪಿಚ್ ಈಸ್ ಲೆಸ್ ದ್ಯಾನ್ ದ ಪೋಲ್ ಪಿಚ್ ಆದರೆ, ಆ ವೈಂಡಿಂಗ್ನ ಹೆಸರು ಏನು ಅಂತ ಬರುತ್ತೆ ಇಲ್ಲಿ. ಫುಲ್ ಪಿಚ್ ವೈಂಡಿಂಗ್, ಹಾಫ್ ಪಿಚ್ ವೈಂಡಿಂಗ್, ಲಾಂಗ್ ಕಾರ್ಡೆಡ್ ವೈಂಡಿಂಗ್, ಶಾರ್ಟ್ ಕಾರ್ಡೆಡ್ ವೈಂಡಿಂಗ್ ಅಂತ 4 ಆಪ್ಷನ್ ಇದೆ ಇಲ್ಲಿ. ಕಾಯಿಲ್ ಪಿಚ್ ಇಸ್ ಲೆಸ್ ದ್ಯಾನ್ ದ ಪೋಲ್ ಪಿಚ್ ಅಂದರೆ ನಾವು ಅದನ್ನು ಶಾರ್ಟ್ ಕಾರ್ಡೆಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಅಕಸ್ಮಾತ್ ಕಾಯಿಲ್ ಪಿಚ್ ಏನಿದೆ, ಕಾಯಿಲ್ ಪಿಚ್ ಮತ್ತು ಪೋಲ್ ಪಿಚ್ ಬೋತ್ ಆರ್ ಸೇಮ್ ಇತ್ತು ಅಂದರೆ, ಕಾಯಿಲ್ ಪಿಚ್ ಈಸ್ ಈಕ್ವಲ್ ಟು ಪೋಲ್ ಪಿಚ್ ಅಂದರೆ ನಾನು ಅದನ್ನು ಫುಲ್ ಪಿಚ್ ವೈಂಡಿಂಗ್ ಅಂತ ಹೇಳ್ಬೋದು. ಅದೇ ನಮಗೆ ಕಾಯಿಲ್ ಪಿಚ್ ಈಸ್ ಮೋರ್ ದ್ಯಾನ್ ದ ಪೋಲ್ ಪಿಚ್ ಆಯಿತು ಅಂದರೆ ಲಾಂಗ್ ಕಾರ್ಡೆಡ್ ವೈಂಡಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಬಟ್ ಇಲ್ಲಿ ಏನು ಕಾಯಿಲ್ ಪಿಚ್ ಈಸ್ ಲೆಸ್ ದೆನ್ ಪೋಲ್ ಪಿಚ್ ಆಗಿರೋದ್ರಿಂದ ಶಾರ್ಟ್ ಕಾರ್ಡೆಡ್ ವೈಂಡಿಂಗ್ ಈಸ್ ದ ರೈಟ್ ಆನ್ಸರ್, ಡಿ. ಬನ್ನಿ ನೆಕ್ಸ್ಟ್ ಹೋಗೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ಸೀರೀಸ್ ರೆಜಿಸ್ಟರ್ ಕನೆಕ್ಟೆಡ್ ವಿತ್ ಹೋಲ್ಡಿಂಗ್ ಕಾಯಿಲ್ ಇನ್ ಎ DC 4-point ಸ್ಟಾರ್ಟರ್? ನಮಗೆ DC 4-point ಸ್ಟಾರ್ಟರ್ನ ನೋಡಿದ್ದೀವಿ ನಾವು. DC 4-point ಸ್ಟಾರ್ಟರ್ನಲ್ಲಿ ಏನು ನಮ್ಮ NVC ಕಾಯಿಲ್ ಅಂತ ಅಥವಾ ಹೋಲ್ಡಿಂಗ್ ಕಾಯಿಲ್ ಅಂತ ಹೇಳ್ತೀವಿ. ಆ ಕಾಯಿಲಿಗೆ ಒಂದು ಸೀರೀಸಲ್ಲಿ ಒಂದು ರೆಜಿಸ್ಟರ್ ಬರುತ್ತೆ. ಆ ಹೋಲ್ಡಿಂಗ್ ಕಾಯಿಲಿಗೆ ಒಂದು ಪ್ರೊಟೆಕ್ಟಿವ್ ರೆಜಿಸ್ಟರ್ ಅಂತ ಕೂಡ ಹೇಳ್ತೀವಿ ಅದನ್ನು. ಆ ರೆಜಿಸ್ಟರನ್ನು ಹಾಕಿರ್ತಾರೆ. ಸೊ ಯಾಕಾಗಿ ಹಾಕಿರ್ತಾರೆ? ಸೀರೀಸ್ ರೆಜಿಸ್ಟರ್ ಕನೆಕ್ಟೆಡ್ ವಿತ್ ದಿ ಹೋಲ್ಡಿಂಗ್ ಕಾಯಿಲ್ ಇನ್ DC 4-point ಸ್ಟಾರ್ಟರ್. ಯಾವ ಉದ್ದೇಶಕ್ಕಾಗಿ ಹಾಕ್ತಾರೆ? ವಾಟ್ ಈಸ್ ದ ಪರ್ಪೋಸ್ ಅಂತ ಕ್ವಶನ್. ಅಲ್ಲಿ ಆಪ್ಷನ್ಸಲ್ಲಿ ಲಿಮಿಟ್ ದ ಕರೆಂಟ್ ಇನ್ ಹೋಲ್ಡಿಂಗ್ ಕಾಯಿಲ್, ಇನ್ಕ್ರೀಸ್ ದ ಕರೆಂಟ್ ಇನ್ ಹೋಲ್ಡಿಂಗ್ ಕಾಯಿಲ್, ಇನ್ಕ್ರೀಸ್ ದ ವೋಲ್ಟೇಜ್ ಇನ್ ಹೋಲ್ಡಿಂಗ್ ಕಾಯಿಲ್, ಡಿಕ್ರೀಸ್ ದ ವೋಲ್ಟೇಜ್ ಇನ್ ಹೋಲ್ಡಿಂಗ್ ಕಾಯಿಲ್ ಅಂತ 4 ಆಪ್ಷನ್ಸ್ ಇದೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಅದು NVC ಕಾಯಿಲಿಗೆ ನನಗೆ ಸಪ್ಲೈ ಏನಿದೆ, ನನಗೆ ಇನ್ಪುಟ್ ಸಪ್ಲೈ ನೇರವಾಗಿ ಹೋಗ್ತಿರ್ತೈತೆ. ಅಲ್ಲಿ ಹೆಚ್ಚು ಕಡಿಮೆ ವೋಲ್ಟೇಜು ನಮ್ಮ NVC ಕಾಯಿಲಿಗೆ ಹೋಗಬಾರ್ದು, ಅಲ್ಲಿ ಹೆಚ್ಚು ಕಡಿಮೆ ಕರೆಂಟ್ ಅದರ ಮುಖಾಂತರ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಪ್ರೊಟೆಕ್ಟಿವ್ ರೆಜಿಸ್ಟರ್ನ ಹಾಕ್ತಾರೆ. ಆ ಪ್ರೊಟೆಕ್ಟಿವ್ ರೆಜಿಸ್ಟರ್ ಹಾಕೋ ಉದ್ದೇಶ ಇಷ್ಟೇ, ಲಿಮಿಟ್ ದ ಕರೆಂಟ್ ಇನ್ ಹೋಲ್ಡಿಂಗ್ ಕಾಯಿಲ್ ಅಂತ ಹೇಳ್ತೀವಿ. ಆ ಹೋಲ್ಡಿಂಗ್ ಕಾಯಿಲಲ್ಲಿ ಕರೆಂಟನ್ನು ಲಿಮಿಟ್ ಮಾಡೋ ಉದ್ದೇಶದಿಂದನೇ ಈ ಒಂದು ಪ್ರೊಟೆಕ್ಟಿವ್ ರೆಜಿಸ್ಟರ್ ಅಥವಾ ಸೀರೀಸ್ ರೆಜಿಸ್ಟರ್ನ ಕನೆಕ್ಟ್ ಮಾಡಲಾಗ್ತದೆ ಅಂತ. ಸೊ ಆನ್ಸರ್ ಈಸ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಿಚ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ಆಫ್ DC ಸೀರೀಸ್ ಮೋಟಾರ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕ್ ಟ್ರೈನ್? ಎಲೆಕ್ಟ್ರಿಕ್ ಟ್ರೈನಲ್ಲಿ ಯಾವ ಒಂದು ಸ್ಪೀಡ್ ಕಂಟ್ರೋಲ್ ಮೆಥಡನ್ನು ಬಳಸಲಾಗ್ತದೆ ಅಂಥೇಳಿ ಕ್ವಶನ್ ಇದೆ. ಸೊ ಇಲ್ಲಿ ನಮಗೆ ಲೋಡ್ ಬಿದ್ದ ಹಾಗೆಲ್ಲ ನಮ್ಮ ಟ್ರೈನಲ್ಲಿ ಏನಾಗುತ್ತೆ, ಜಾಸ್ತಿ ಸ್ಪೀಡ್ಗೆ ಎಳಿಲೇಬೇಕಾಗತ್ತೆ. ಸೊ ಇಂಥದ್ರಲ್ಲಿ ನಮಗೇನಿರಬೇಕಿಲ್ಲಿ ಅಂದರೆ ಎಬೌವ್ ದಿ ನಾರ್ಮಲ್ ಸ್ಪೀಡಲ್ಲಿ ನನಗೆ ಬೇಕಾಗುತ್ತೆ ಇಲ್ಲಿ.
ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದರೆ, ಫೀಲ್ಡ್ ಡೈವರ್ಟರ್ ಮೆಥಡ್, ಫೀಲ್ಡ್ ಟ್ಯಾಪಿಂಗ್ ಮೆಥಡ್, ಆರ್ಮೇಚರ್ ಡೈವರ್ಟರ್ ಮೆಥಡ್, ಸಪ್ಲೈ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಅಂತ 4 ಆಪ್ಷನ್ಸ್ ಇದೆ. ಇಲ್ಲಿ ಫೀಲ್ಡ್ ಡೈವರ್ಟರ್ ಮೆಥಡ್ ಮಾಡಿದರೆ ನಮಗೇನಾಗುತ್ತೆ, ಅಲ್ಲಿ ಈ ಎಲೆಕ್ಟ್ರಿಕ್ ಟ್ರೈನಲ್ಲಿ ನನ್ನ ಸ್ಪೀಡ್ನ ಮೇಂಟೈನ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಫೀಲ್ಡ್ ಡೈವರ್ಟರ್ ಮೆಥಡನ್ನು ನಾವು ಎಲೆಕ್ಟ್ರಿಕ್ ಟ್ರೈನಲ್ಲಿ ಬಳಸ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ದ ಆನ್ಸರ್ ಈಸ್ ಎ ಅಂತ. ಸೊ ಮೆನಿ ಟೈಪ್ಸ್ ಆಫ್ ಸ್ಪೀಡ್ ಕಂಟ್ರೋಲ್ ಮೆಥಡ್ಗಳು ಬರ್ತವೆ. ಸೀರೀಸ್ ಮೋಟಾರ್ನಲ್ಲೇ ಒಂಥರ, ಶಂಟ್ ಮೋಟರ್ ಮತ್ತು ಕಾಂಪೌಂಡ್ ಮೋಟರ್ನಲ್ಲಿ ಮತ್ತೊಂದು ರೀತಿಯಲ್ಲಿ. ಇಲ್ಲಿ ಫೀಲ್ಡ್ ಡೈವರ್ಟರ್ ಮೆಥಡು, ಆರ್ಮೇಚರ್ ಡೈವರ್ಟರ್ ಮೆಥಡಲ್ಲಿ ನಾವು DC ಸೀರೀಸ್ ಮೋಟರ್ನ ಸ್ಪೀಡ್ ವೇರಿಯೇಷನ್ ಮಾಡ್ತೀವಿ. ಹಾಗೆ ಅಲ್ಲಿ ಏನು ಶಂಟ್ ಮೋಟರ್ ಮತ್ತು ಕಾಂಪೌಂಡ್ ಮೋಟರ್ನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆರ್ಮೇಚರ್ ಕಂಟ್ರೋಲ್ ಮೆಥಡು, ಫೀಲ್ಡ್ ಕಂಟ್ರೋಲ್ ಮೆಥಡ್ ಅಂತ ಬರ್ತದೆ. ಸೊ ಆರ್ಮೇಚರ್ ಕಂಟ್ರೋಲ್ ಮೆಥಡಲ್ಲಿ EB ವೇರಿಯೇಷನ್ ಮಾಡೋದು, ಫೀಲ್ಡ್ ಕಂಟ್ರೋಲ್ ಮೆಥಡಲ್ಲಿ ಫ್ಲಕ್ಸನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ ಸ್ಪೀಡನ್ನು ವೇರಿಯೇಷನ್ ಮಾಡೋದು. ಇವೆಲ್ಲವೂ ಕೂಡ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸ್ಪೀಡ್ ಕಂಟ್ರೋಲ್ ಮೆಥಡ್ಸೇ ಆಗಿದ್ದಾವೆ. ಹಾಗೆ ಇಲ್ಲಿ ಕೆಲವೊಂದು ಕಡೆ ಫೀಲ್ಡ್ ಟ್ಯಾಪಿಂಗ್ ಮೆಥಡಲ್ಲಿ ಮಾಡ್ತೀವಿ, ವೋಲ್ಟೇಜ್ ಕಂಟ್ರೋಲ್ ಮೆಥಡಲ್ಲಿ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಮೆಥಡ್ಸ್ಗಳಲ್ಲಿ ನಮಗೆ ಸ್ಪೀಡ್ ವೇರಿಯೇಷನ್ ಮಾಡೋದಿದೆ. ಸೊ ದಿಸ್ ಈಸ್ ದ ಆನ್ಸರ್ ಈಸ್ ಎ, ಫೀಲ್ಡ್ ಡೈವರ್ಟರ್ ಮೆಥಡ್. ಸೊ ಇವತ್ತಿಗೆ ಇಷ್ಟು ಕ್ವಶನ್ಗಳನ್ನು ಮಾಡಿದ್ದು ಸಾಕು. ಮುಂದಿನ ಕ್ಲಾಸಲ್ಲಿ ಮತ್ತೆ ನಾವು ಇದರಿಂದ ಮುಂದಿನ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.